ತುಂಬಾ ಟೇಸ್ಟಿಯಾಗಿರುವಂತಹ ಸ್ಪೆಷಲ್ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ಮಾಡೋದಂತೂ ಈಸಿ. ನಾವು ಆರಾಮಾಗಿ ಕುಕ್ಕರ್ ಬಳಸ್ಕೊಂಡು ಮಾಡ್ಬೋದು. ನಾವಿಲ್ಲಿ ಯಾವುದೇ ರೀತಿ ಮೊಟ್ಟೆ ಬೇಯಿಸೋ ಅವಶ್ಯಕತೆ ಇಲ್ಲ, ಮಸಾಲೆ ಹಾಕೋ ರೀತಿ ಇಲ್ಲ. ಈಸಿಯಾಗಿ ಒಂದು 10 ನಿಮಿಷ ಇದ್ದರೆ ಸಾಕು, ಸೂಪರ್ ಟೇಸ್ಟಿಯಾಗಿರುವಂತಹ ನಾಟಿ ಸ್ಟೈಲ್ ಮೊಟ್ಟೆ ಬಿರಿಯಾನಿನ ಮಾಡ್ಬೋದು. ಈ ರೆಸಿಪಿ ಮಾಡಿಕೊಟ್ರೆ ಮನೆಯವರಂತೂ ತುಂಬಾ ಖುಷಿಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿ ಮೊಸರು ಬಜ್ಜಿ ಏನು ಬೇಕಾಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಹಾಗೇ ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 6ರಿಂದ 7 ಪೀಸ್ ಆಗುವಷ್ಟು ಶುಂಠಿ, ಒಂದು 7ರಿಂದ 8 ಹಸಿರು ಮೆಣಸಿನಕಾಯಿ, ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಖಾರ ಇದ್ದರೆ ಕಮ್ಮಿ ತಗೊಳ್ಳಿ. ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಪೇಸ್ಟ್ ಆಗೋದಕ್ಕಷ್ಟೇ, ಜಾಸ್ತಿ ಬೇಡ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ, ತರಿಯಾಗಿರಬಾರ್ದು. ನೋಡಿ, ಈ ರೀತಿ ಪೇಸ್ಟ್ ಮಾಡಿಕೊಂಡು ಇದನ್ನು ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊತಿದ್ದೀನಿ. ನಂತರ 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪು, ಹಾಗೆ 1 ಹಿಡಿ ಆಗುವಷ್ಟು ಪುದೀನ, ಇದನ್ನು ಕೂಡ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ಒಂದು ಸೈಡಿಗೆ ಬಟ್ಲಿಗೆ ಎತ್ತಿಡ್ಕೊಳ್ಳಿ. ಹಾಗೆ ಇದಕ್ಕೆ 2 ಟೊಮೊಟೊ, ಹುಳಿ ಇದ್ದರೆ 2 ತಗೊಳ್ಳಿ, ಹೈಬ್ರಿಡ್ ಆಗಿದ್ದರೆ 3 ತಗೊಳ್ಳಿ. ಇದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಡ್ಕೊಳ್ಳಿ. ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ತಗೊಂಡು ಓಲ್ ಮಸಾಲ ಸ್ಪೈಸಸ್ಗಳನ್ನ ಹಾಕ್ಕೋಬೇಕು. ಬಿಸಿ ಆದಮೇಲೆ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇವರ್ ಬಿಡ್ತು ಅಂತ ಅನ್ನಿಸ್ದಾಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಈಗ ಇದು ನಾವು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 1.5 ಕಪ್ ಆಗೋವಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ನೋಡಿ, ಈ ಕಪ್ ಅಳತೆ ಪ್ರಕಾರ ನಾನು 1.5 ಕಪ್ ಆಗೋವಷ್ಟು ಬಾಸುಮತಿ ರೈಸ್ನ ತಗೊಂಡಿರೋದು. ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸಲನಾದರೂ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ನಂತರ ಇದು ನೀರು ಮುಳುಗೋವಷ್ಟು, ಅಕ್ಕಿ ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ಏನಿಲ್ಲ ಅಂದರೆ 10ರಿಂದ 15 ನಿಮಿಷನಾದರೂ ನಾವು ಇದನ್ನು ನೆನೆಸಿಡಬೇಕು. ಇವಾಗ ನೆನೆಸಿಡೋಕ್ಕೆ ಸೈಡಿಗೆ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ತಗೊಳ್ಳಿ. ಕುಕ್ಕರ್ಗೆ ಈ ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇರಬೇಕು. ಇಲ್ಲಾಂದರೆ ತುಪ್ಪ ಹಾಕ್ಕೊತೀನಿ ಅಂದರೆ 1 ಸ್ಪೂನ್ ತುಪ್ಪನ ಹಾಕ್ಕೋಬೋದು. ನೋಡಿ, ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ನಂತರ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಮಸಾಲೆನ ಹಾಕ್ಕೊಳ್ಳೋಣ. ಪಲಾವ್ ಎಲೆ, ಚಕ್ಕೆ, ಸೋಂಪು, ಸ್ವಲ್ಪ ಕಸ್ತೂರಿ ಮೆಂತಿ, ಲವಂಗನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಸಾಲೆನ ಹಾಕ್ಕೊಂಡಿಲ್ಲ, ಏಕೆಂದರೆ ಆಲ್ರೆಡಿ ನಾವು ಪೌಡರ್ ಮಾಡಿದ್ವಲ್ಲ, ಹಾಗಾಗಿ. ಚೆನ್ನಾಗಿ ಫ್ಲೇವರ್ ಬಿಟ್ಟಾದಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದೇ ರೀತಿ ಚೆನ್ನಾಗಿ ಒಂದು 2 ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ನಾವು ಟೊಮೊಟೊ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. 2 ಹಸಿ ಸ್ಮೆಲ್ ಆಗಿರೋದ್ರಿಂದ ಚೆನ್ನಾಗಿ ಬೇಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಸಿ ಸ್ಮೆಲ್ ಹೋಗಿದೆ ಅಂತ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಪುದೀನ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಹಸಿ ಸ್ಮೆಲ್ಲು ಚೆನ್ನಾಗಿ ಹೋಗಿ ಡಾರ್ಕ್ ಗ್ರೀನ್ ಇರೋದು ಲೈಟ್ ಗ್ರೀನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಮೇಲೆ ಎಣ್ಣೆ ತೇಲ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಬಿಟ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ. ಕಲರ್ ಚೆನ್ನಾಗಿರುತ್ತೆ, ಹಾಗಾಗಿ ಅರಿಶಿನ ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಸಖತ್ತಾಗಿ ಬಿಡ್ಕೊಂಡಿದೆ ಅಂತ. ನೀವೇ ನೋಡ್ತಿರ್ಬೋದು ಆಲ್ರೆಡಿ ಕುಕ್ಕರ್ಗೆ ಯಾವುದೇ ರೀತಿ ಮಸಾಲೆ ಅಂಟ್ತಿಲ್ಲ ಅಂದರೆ, ಎಣ್ಣೆ ಚೆನ್ನಾಗಿ ಬಿಡ್ಕೊಂಡಿದೆ ಅಂದರೆ ಮಸಾಲೆ ಎಲ್ಲ ಸ್ಮೆಲ್ ಹೋಗಿದೆ ಅಂತ. ಇವಾಗ ನಾವು ಆಗಲೇ ಮಸಾಲ ಸ್ಪೈಸಸ್ಗಳನ್ನ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ಗಟ್ಟಿ ಮೊಸರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೊಸರು ಮತ್ತು ಮಸಾಲೆಗೆ ನೀಟಾಗಿ ಹತ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಡ್ಕೋಬೇಕು. ಇದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಲ್ವಾ. ಈಗ ನಾವು ಇದಕ್ಕೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಅಕ್ಕಿನ ಹಾಕ್ಕೋಬೇಕು. ನಾವು ಮಸಾಲೆಗೆ ಅಕ್ಕಿ ಹಾಕ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಇವಾಗ ನೆನೆಸಿಟ್ಟಿರೋಂತಹ ಅಕ್ಕಿನ ಹಾಕ್ಕೊಳ್ಳೋಣ.
ಆಲ್ರೆಡಿ ನಾನು 10-15 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲ ಮಸಾಲೆನೂ ನೀಟಾಗಿ ಅಕ್ಕಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಎಲ್ಲ ಬಿಡಿ ಬಿಡಿಯಾಗಿರೋ ಅಕ್ಕಿಗೆಲ್ಲ ಈ ರೀತಿ ಮಸಾಲೆಯನ್ನೆಲ್ಲ ಅಂಟಿಸ್ತಾ ಇರಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾವು ನೀರನ್ನ ಅಳತೆ ಪ್ರಕಾರ ಹಾಕ್ಕೊಳ್ಳೋಣ. ನಾವಿಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ವಲ್ಲ, ನಾನಿವಾಗ ಇದಕ್ಕೆ 2.25 ಆಗೋಷ್ಟು ಅಕ್ಕಿನ ತೊಗೊತಿದ್ದೀನಿ. ಯಾಕೆ ಅಂದರೆ ನಾವು ನೀರು ಜಾಸ್ತಿ ತೊಗೊಂಡ್ರೆ ಆಲ್ರೆಡಿ ನಾವು 15 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ವಲ್ಲ, ಹಾಗಾಗಿ ಜಾಸ್ತಿ ಬೆಂದುಬಿಡುತ್ತೆ. ಹಾಗಾಗಿ ನಾನು ಕಮ್ಮಿ ಕ್ವಾಂಟಿಟಿಲಿ ನೀರು ತೊಗೊತಿದ್ದೀನಿ. 1.5 ಕಪ್ಗೆ 2.25 ನೀರು ತೊಗೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಹಾಗೆಯೇ ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಇದು ಕುದಿಲಿಕ್ಕೆ ಬಿಡಬೇಕು, ಒಂದು ಸಲ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇರಿ. ನೋಡಿ ಇವಾಗ ಲೈಟಾಗಿ ಕುದೀತಾ ಇದೆ, ಹಾಗೆ ಮೇಲೆ ಎಣ್ಣೆನೂ ಎಷ್ಟು ಚೆನ್ನಾಗಿ ಬಿಡ್ಕೊಂಡಿದೆ ಅಂತ. ಈಗ ಆಲ್ರೆಡಿ ಒಂದು 30% ಅನ್ನ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಹುಳಿ ಅಂತ ಅನಿಸ್ಬಿಡುತ್ತೆ, ಯಾಕೆಂದರೆ ನಾವು ಆಲ್ರೆಡಿ ಟೊಮೊಟೊ ಹಾಕಿದ್ವಲ್ಲ ಹಾಗಾಗಿ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಒಂದೊಂದೇ ಮೊಟ್ಟೆನ ಒಡ್ಕೊಂಡು ಸೈಡಿಗೆ ನಿಧಾನವಾಗಿ ಬಿಡಬೇಕು. ನೋಡಿ ಈ ರೀತಿ ಒಂದೊಂದೇ ಮೊಟ್ಟೆನ ಬೌಲ್ಗೆ ಹಾಕ್ಕೊಂಡು ನಿಧಾನವಾಗಿ ಬಿಡ್ಕೊಳ್ಳಿ, ಇಲ್ಲಾಂದರೆ ಒಡ್ಕೊಂಡ್ಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ನಾನು 6 ಮೊಟ್ಟೆಗಳನ್ನ ಒಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ತಿರುಗ್ಸೋಕೆ ಹೋಗಬಾರ್ದು, ಏಕೆಂದರೆ ಎಲ್ಲದು ಪುಡಿ ಪುಡಿ ಆಗಿಬಿಡುತ್ತೆ. ಇವಾಗ ಡೈರೆಕ್ಟಾಗಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾವು ಇದನ್ನು 2 ವಿಷಲ್ಲು ಅಥವಾ 1 ವಿಷಲ್ನ ಕೂಗಿಸ್ಕೋಬೇಕು. ನಾನಿಲ್ಲಿ 1 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಕ್ಯಾಪ್ ತೆಗ್ದಿದ್ದೀನಿ, ನೋಡ್ತಾ ಇರ್ಬೋದು ಮೊಟ್ಟೆ ಎಲ್ಲ ಸೇಮ್ ಮೇಲೇ ಇದೆ, ಹಾಗೆ ತುಂಬಾ ಪರ್ಫೆಕ್ಟಾಗಿ ಅನ್ನ ಬೆಂದಿದೆ. ನಾವು ಮೇಲೆ ಮೊಟ್ಟೆ ಬೇಯಿಸ್ಕೊಂಡಿರೋದನ್ನು ಅದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ ಅನ್ನ ಎಷ್ಟು ಪರ್ಫೆಕ್ಟಾಗಿ ಹುಡಿ ಹುಡಿಯಾಗಿ ಬೆಂದಿದೆ ಅಂತ, ಸಖತ್ತಾಗಿದೆ. ಹಾಗೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಈಸಿ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಜಾಸ್ತಿ ಮಸಾಲೆ ಬೆಳೆಸೋ ತುಂಬಾ ರುಚಿಯಾಗಿರೋಂತಹ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.